ಓಂ ಅಭಿವ್ಯಕ್ತಿರಿತ್ಯಾಶ್ಮರಥ್ಯಃ ಓಂ ತತ್ರ ತತ್ರ ಪ್ರಸಿದ್ಧಾವಪಿ ಅಜ್ಞಾದಿಷು ಬ್ರಹ್ಮಣಃ ಅಭಿವ್ಯಕ್ತೇಃ ಅಜ್ಞಾದಿಹುಕ್ತ ನಿಯಮಃ ಇತಿ ಆಶ್ಮರಥ್ಯಃ. ಇದು 1ನೇ ಅಧ್ಯಾಯದ 2ನೇ ಪಾದದ 29ನೇ ಸೂತ್ರ. ಇದರ ತತ್ವ ಪ್ರಕಾಶಕ ಈಗ ನೋಡೋಣ. ಮೊದಲು ಈ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಲೋಕದ ಜನ ಅಗ್ನಿ ಮೊದಲಾದ ಶಬ್ದಗಳನ್ನು ಅಜ್ಞಾನದಿಂದ ಪ್ರಯೋಗ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಹಾಗೆ ಜ್ಞಾನಿಗಳು ಅದನ್ನ ಭಗವಂತನಿಗೆ ವಾಚಕ ಅಂತ ಗೊತ್ತಿದ್ರು ವ್ಯವಹಾರಕ್ಕಾಗಿ ಬೇರೆ ಮಾರ್ಗ ಇಲ್ಲದ್ರಿಂದ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಭಗವದ್ವಾಚಕವಾದ ಶಬ್ದಗಳನ್ನೇ ಲೌಕಿಕ ವಿಷಯದಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರಿ. ಅಂತೂ ಲೋಕದಲ್ಲಿ ಏನು ಪ್ರಸಿದ್ಧಿ ಇದೆ ಅದು ಅಜ್ಞಾನ ಮೂಲಕವಾದದ್ದು. ಆದ್ರಿಂದ ಲೋಕದಲ್ಲಿ ಪ್ರಸಿದ್ಧಿ ಇದ್ದ ಮಾತ್ರಕ್ಕೆ ಆ ಶಬ್ದಗಳು ಭಗವಂತನಿಗೆ ವಾಚಕ ಅಂತ ತಿಳಿಯಬಾರದು, ಅಜ್ಞಾನಿಗಳಿಗೆ ವಾಚಕ ಅಂತ ತಿಳಿಯಬಾರದು ಅಂತ ನೀವು ಅಭಿಪ್ರಾಯಪಟ್ರಿ. ಅದನ್ನು ಒಪ್ಪೋಣ. ಲೌಕಿಕ ಪ್ರಸಿದ್ಧಿ ಅನ್ನೋದು ಅಜ್ಞಾನ ಮೂಲಕ ಆಗಬಹುದು, ಅಜ್ಞಾನ ಭ್ರಾಂತಿ ಇತ್ಯಾದಿ ಮೂಲಕ ಅದು ಆಗಬಹುದು. ಅದರಿಂದ ಅದನ್ನು ನಾವು ಬೇರೆ ಥರ ಕೂಡಿಸಬಹುದು. ಅನ್ಯಥಾ ಉಪಪತ್ತಾವಪಿ, ಅದು ಅಜ್ಞಾನಿಗಳಿಗೆ ವಾಚಕ ಅಲ್ಲದೆ ಹೋದ್ರೂ ಕೂಡ, ಅನ್ಯಥಾ ಅಜ್ಞಾನಿಗಳಿಗೆ ವಾಚಕ ಅಲ್ಲದೆ ಹೋದ್ರೂ ಕೂಡ ಅದು ಉಪಪನ್ನ, ವ್ಯವಹಾರಕ್ಕಾಗಿ ಇರುವುದರಿಂದ ಅಂತ ಉಪಪನ್ನ ಆಗಬಹುದು. ಆದರೆ ವೇದದಲ್ಲೇ ಈ ಪ್ರಸಿದ್ಧಿ ಇದೆಯಲ್ಲ, ವೇದದಲ್ಲಿ ಅಗ್ನಿ ಸೂಕ್ತ, ವರುಣ ಸೂಕ್ತ ಇತ್ಯಾದಿ ಸೂಕ್ತಗಳಿವೆ. ವೈದಿಕ ಅಜ್ಞಾದಿ ಸೂಕ್ತ, ವಿದ್ಯಾದಿ ಪ್ರಸಿದ್ಧಿ. ಅಜ್ಞಾದಿ ಸೂಕ್ತಗಳಿವೆ. ವಿದ್ಯಾ ಅಂತಿದೆ. ವಿದ್ಯಾ ಅಂದ್ರೆ ಒಂದು ರಹಸ್ಯವಾದ ಮಂತ್ರವನ್ನು ಹೇಳುವಂಥ ಒಂದು ಭಾಗ ಇತ್ಯಾದಿ ಪ್ರಸಿದ್ಧಿ ಇದೆ. ಈ ಪ್ರಸಿದ್ಧಿಯನ್ನು ಹೇಗೆ ಕೂಡಿಸ್ತೀರಿ? ಪ್ರಸಿದ್ಧಿ ಅನ್ಯಥಾನುಪಪತ್ಯ ಅಜ್ಞಾದೀನ ವಾಚ್ಯತ್ವ ಸ್ಯಾತ್. ಈ ಪ್ರಸಿದ್ಧಿಯನ್ನು ಬೇರೆ ಯಾವ ರೀತಿಯಿಂದಲೂ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ಅಜ್ಞಾದಿಗಳು ಆಯಾ ಶಬ್ದಗಳಿಗೆ ವಾಚ್ಯ ಅಂತಾನೆ ನೀವು ಒಪ್ಪಬೇಕು. ಲೌಕಿಕ ಪ್ರಸಿದ್ಧಿಯನ್ನ ಅದು ಅಜ್ಞಾನ ಮೂಲಕ ಅಂತ ನೀವು ಹೇಗೆ ತಳ್ಳಿ ಹಾಕಿದಿರಿ, ಹಾಗೆ ವೈದಿಕ ಪ್ರಸಿದ್ಧಿಯನ್ನ ಅಜ್ಞಾನ ಮೂಲಕ ಅಂತ ತಳ್ಳಿ ಹಾಕ್ಲಿಕ್ಕೆ ಬರೋದಿಲ್ಲ. ಅಜ್ಞಾದಿಗಳಲ್ಲಿ ವಾಚ್ಯತ್ವವನ್ನು ಒಪ್ಪಲೇಬೇಕು. ಅಜ್ಞಾದಿ ಶಬ್ದಗಳು ವಾಚಕ, ಅಜ್ಞಾದಿ ದೇವತೆಗಳು ಪಂಚಮಹಾಭೂತಗಳು ವಾಚ್ಯ ಅಂತ ಒಪ್ಪಬೇಕು. ತತ್ರ ಅಜ್ಞಾನ ಮೂಲಕತ್ವ ಕಲ್ಪನಾ ಅಯೋಗೇನ. ವೇದಕ್ಕೆ ಸಂಬಂಧಪಟ್ಟಂತೆ ಇದು ಅಜ್ಞಾನ ಮೂಲಕ ಇಲ್ಲಿ ಬಂದಿರುವ ಪ್ರಸಿದ್ಧಿ ಅಂತ ಹೇಳಿಕ್ಕೆ ಬರೋದಿಲ್ಲ. ವೇದ ಅನ್ನೋದು ನಿರ್ದಿಷ್ಟವಾದಂಥ ಗ್ರಂಥ. ಆದ್ರಿಂದ ಅನ್ಯಥಾ ಉಪಪತ್ತಿ ಅಭಾವಾತ್, ಅಜ್ಞಾದಿ ಶಬ್ದಗಳು ಅಜ್ಞಾದಿ ದೇವತೆಗಳಿಗೆ ವಾಚಕ ಆಗದೇ ಹೋದ್ರೂ ಕೂಡ, ಅನ್ಯಥಾ ಅಂದ್ರೆ ಉಪಪತ್ತಿ ಅದನ್ನ ಬೇರೆ ವ್ಯವಹಾರಕ್ಕಾಗಿರುವುದು ಅಂತ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ವಾಚಕತ್ವ ವಾಚ್ಯತ್ವವನ್ನೇ ಹೇಳಬೇಕು, ಅದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ನಾಪಿ ವ್ಯವಹಾರಾರ್ಥತ್ವೇನ ಅನ್ಯಥಾ ಉಪಪತ್ತಿ ಅನಾದಿತ್ವಾತ್. ಇದು ವ್ಯವಹಾರಕ್ಕಾಗಿ ಯಾರೋ ಮಾಡ್ಕೊಂಡದ್ದು, ಮೂಲತಃ ಭಗವಂತನಿಗೆ ವಾಚಕ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆ ಶಾಸ್ತ್ರ ಅನ್ನೋದೇ ಅನಾದಿ ಕಾಲದ ಶಾಸ್ತ್ರವಾಗಿದೆ. ಅನಾದಿ ಕಾಲದ ಶಾಸ್ತ್ರ ಆಗಿರೋದ್ರಿಂದ ಅದನ್ನ ಮೂಲತಃ ಭಗವಂತನಿಗೆ ವಾಚಕ ಆಗಿತ್ತು. ಇವ್ರ್ಯಾರೋ ಅದನ್ನ ಕೆಳದರ್ಜೆಗೆ ತಂದು ಅದನ್ನ ಅಜ್ಞಾದಿಗಳಿಗೆ ವಾಚಕ ಅಂತ ಹೇಳಿದ್ದಾರೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅನಾದಿ ಆದ್ರಿಂದ, ಆ ಶಾಸ್ತ್ರವೇ ಅನಾದಿ ಆದ್ರಿಂದ ಅಂತ ಹೀಗೊಂದು ಪ್ರಶ್ನೆ. ಇತ್ಯಾಶಂಕಾಂ ಪರಿಹರತ್. ಈ ಆಶಂಕೆಯನ್ನ ಪರಿಹಾರ ಮಾಡುವ ಸೂತ್ರ ಇದು ಆಶ್ಮರಥ್ಯ ಅಂತ ವೇದವ್ಯಾಸರು ಹೇಳಿದ್ದು. ಅದನ್ನ ಪಠಿಸಿ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರಂ ಪಠಿತ್ವ ವ್ಯಾಚಷ್ಟೆ ಅಭಿವ್ಯಕ್ತೇ ಇತಿ. ನ ವೈದಿಕ ಅಜ್ಞಾದಿ ಸೂಕ್ತಾದಿ ಪ್ರಸಿದ್ಧನ್ಯ ಅನ್ಯಥಾನುಪತ್ಯ ಅನ್ಯೇಷಾಂ ಸೂಕ್ತಾದಿ ಪ್ರತಿಪಾದ್ಯತ್ವ. ನೀವು ಈ ಪ್ರಶ್ನವನ್ನು ಕೂಡ ಇಲ್ಲಿ ಇಟ್ಕೊಳ್ಳಿಕ್ಕೆ, ನಮ್ಮನ್ನು ಕೇಳಲಿಕ್ಕೆ ಬರೋದಿಲ್ಲ ನಿಮಗೆ. ಯಾಕೆ ಅಂದ್ರೆ ಅದು ಮೊದಲದ್ರ ಅರ್ಥ ಹೇಳ್ತೇನೆ. ನ ವೈದಿಕ ಅಜ್ಞಾದಿ ಸೂಕ್ತಾದಿ ಪ್ರಸಿದ್ಧಿ. ವೈದಿಕವಾದಂಥ ಅಜ್ಞಾದಿ ಸೂಕ್ತಗಳು
ಸೂಕ್ತ ಆದಿಗಳು ಅಂದರೆ ಮತ್ತು ವಿದ್ಯಾ ಇದರ ಅನ್ಯಥಾನುಭವತ್ಯ ಬೇರೆ ಥರ ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ನೀವು ಅದನ್ನು ಭಾವಿಸಿ ಅನ್ಯೇಷಾಂ ಅಗ್ನಿ ಮತ್ತು ಪಂಚಮಹಾಭೂತಗಳಲ್ಲಿ ಸೇರಿದ ಒಂದು ಜಡವಾದ ಅಗ್ನಿ ಅಥವಾ ಅಗ್ನಿ ದೇವತೆ ಇವರೆಲ್ಲರೂ ಕೂಡ ಸೂಕ್ತಾದಿ ಪ್ರತಿಪಾದ್ಯತ್ವ ಆ ಸೂಕ್ತ ಮತ್ತು ವೇದಗಳಲ್ಲಿ ಪ್ರತಿಪಾದ್ಯರು ಅಂತ ಹೀಗೆ ಹೇಳಬಾರ್ದು. ತತ್ರ ಸೂಕ್ತ ಅದು ಯಾಕೆ ಹೇಳಬಾರ್ದು ಅಂದರೆ ಆ ಎಲ್ಲ ಸೂಕ್ತಗಳಲ್ಲಿ ಪರಬ್ರಹ್ಮನೇ ಪ್ರತಿಪಾದ್ಯನಾಗಿದ್ದಾನೆ. ಅಜ್ಞಾದಿಗಳು ಯಾರು ಕೂಡ ಪ್ರತಿಪಾದ್ಯರೇ ಅಲ್ಲ. ತತ್ರ ಸೂಕ್ತಾದವು ಸೂಕ್ತ ಮತ್ತು ವಿದ್ಯೆಗಳಲ್ಲಿ ಪರಬ್ರಹ್ಮನೇ ಪ್ರತಿಪಾದ್ಯನಾಗಿದ್ದಾನೆ. ಅಜ್ಞಾದೀನಾಂ ಅಪ್ರತಿಪಾದ್ಯತ್ವೇಪಿ ಅಗ್ನಿ ಮೊದಲಾದವರು ಯಾವ ದೃಷ್ಟಿಯಿಂದಲೂ ಪ್ರತಿಪಾದ್ಯರಲ್ಲ. ಪ್ರತಿಪಾದ್ಯರಲ್ಲದೆ ಹೋದರೂ ಕೂಡ ಅಜ್ಞಾದಿ ಸೂಕ್ತಾದಿಭಿ ಬ್ರಹ್ಮೋಪಾಸ್ತೌ ಅಗ್ನಿ ಸೂಕ್ತ ಅಗ್ನಿವಿದ್ಯೆ ಮೊದಲಾದವುಗಳನ್ನು ಇಟ್ಕೊಂಡು ಅದರ ಮೂಲಕ ನಾವು ಆ ಭಗವಂತನನ್ನ ಉಪಾಸನೆ ಮಾಡಿದರೆ ಅದರಿಂದ ಈ ಭಗವಂತ ಆ ಅಗ್ನಿ ಎಂಬ ಮಾಧ್ಯಮದಲ್ಲಿ ಅಗ್ನಿ ಎಂಬ ಪ್ರತೀಕದಲ್ಲಿ ಅಭಿವ್ಯಕ್ತನಾಗ್ತಾನೆ. ಅಜ್ಞಾದಿಶ್ವೇವ ಸ್ವೇಚ್ಛೆಯ ಬ್ರಹ್ಮಣಃ ಅಭಿವ್ಯಕ್ತಿ ನಿಯಮಾತ್. ನೀವು ಯಾವ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೀರೋ ಅದೇ ಪ್ರತೀಕದಲ್ಲಿ ಭಗವಂತ ವ್ಯಕ್ತನಾಗ್ತಾನೆ. ಈ ಅಭಿವ್ಯಕ್ತಿ ನಿಯಮಾತ್ ತದಭಿಪ್ರಾಯೇಣ ಆ ನಿಯಮವನ್ನು ಇಟ್ಟುಕೊಂಡು ಪ್ರಸಿದ್ಧೇ ಉಪಪತ್ತೇ ಈ ಲೋಕದಲ್ಲೂ ಪ್ರಸಿದ್ಧಿ ಇದೆ, ವೇದದಲ್ಲೂ ಪ್ರಸಿದ್ಧಿ ಇದೆ. ಲೋಕದ ಪ್ರಸಿದ್ಧಿ ಅಜ್ಞಾನ ಮೂಲಕ, ವೇದದ ಪ್ರಸಿದ್ಧಿ ಅಜ್ಞಾನ ಮೂಲಕ ಅಂತ ನಾವು ಹೇಳಲಿಕ್ಕೆ ಹೊರಟಿಲ್ಲ. ಅಗ್ನಿಯ ಪ್ರತೀಕದಲ್ಲೇ ಭಗವಂತ ವ್ಯಕ್ತನಾಗ್ತಾನೆ, ನಮಗೆ ಅಲ್ಲಿ ನಮಗೆ ಅನುಗ್ರಹ ಮಾಡ್ತಾನೆ. ಮತ್ತು ಆಯಾ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಕೆಲವು ಲಾಭಗಳು ನಮಗಿರ್ತವೆ. ಅಗ್ನಿಯಲ್ಲಿ ಪರಶುರಾಮನನ್ನು ಆರಾಧನೆ ಮಾಡಿದರೆ ಸರ್ವ ದೋಷಗಳನ್ನು ಪರಿಹರಿಸ್ತಾನೆ, ಮತ್ತೆ ಧನದಾಯಕ ಅಂತ ಇತ್ಯಾದಿ ಅದಕ್ಕೆ ಲಾಭಗಳಿವೆ. ಈ ಥರ ಎಲ್ಲ ಇರೋದರಿಂದ ಪ್ರಸಿದ್ಧಿಯನ್ನು ನಾವು ಬೇರೆ ರೀತಿ ಹೊಂದಿಸಬಹುದು. ಪ್ರಸಿದ್ಧೇ ಉಪಪತ್ತೇ ಅಗ್ನ್ಯಾದಿ ಸೂಕ್ತಗಳಿಂದ ಅಗ್ನ್ಯಾದಿ ವಿದ್ಯೆಗಳಿಂದ ಅಗ್ನಿಯೇ ವಾಚ್ಯ ಅಂತ ಹೇಳಬೇಕಾಗಿಲ್ಲ. ಆ ಪ್ರಸಿದ್ಧಿಯನ್ನು ಹೀಗೆ ಹೊಂದಿಸಬಹುದು. ಇತಿ ಆಶ್ಮರಥ್ಯಾಚಾರ್ಯ ವಕ್ತಿ. ಆಶ್ಮರಥ್ಯ ಅನ್ನೋ ಒಬ್ಬ ಆಚಾರ್ಯ, ಅವನು ಕೂಡ ವೇದವ್ಯಾಸರ ಶಿಷ್ಯ, ಅವನು ಹೀಗೆ ಅಭಿಪ್ರಾಯ ಪಡ್ತಾನೆ ಅಂತ ಅದು ತಾತ್ಪರ್ಯ. ಈ ಆಶ್ಮರಥ್ಯ ಅನ್ನುವ ಋಷಿಯ ಬಗ್ಗೆ ಬೇರೆ ಬೇರೆ ಕೋಶಗಳನ್ನು ಗಮನಿಸಿದರೆ ಬ್ರಹ್ಮಸೂತ್ರದಲ್ಲಿ ಆತನ ಹೆಸರಿದೆ, ಅಂದರೆ ಇದೇ ಬ್ರಹ್ಮಸೂತ್ರ. ಮತ್ತೆ ಮೀಮಾಂಸಾ ಸೂತ್ರಗಳಲ್ಲಿ ಕೆಲವು ಕಡೆ ಆತನ ಹೆಸರು ಬರ್ತದೆ. ಆಶ್ವಲಾಯನ ಶ್ರೌತ ಸೂತ್ರಗಳು ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿ ಆತನ ಹೆಸರು ಬರ್ತದೆ ಅಂತ ಹೀಗೆ ಕೇಳಿ ಬರ್ತದೆ. ಅಶ್ಮರಥಸ್ಯ ಮುನೇಹೇ ಅಪತ್ಯಂ. ಅಶ್ಮರಥ ಅಂತ ಒಬ್ಬ ತಂದೆ ಅಥವಾ ಆ ಗೋತ್ರದ ವಂಶದ ಮೂಲ ಪುರುಷ, ಅವನ ಮಗ ಇರ್ಬೋದು, ಮೊಮ್ಮಗ ಇರಬಹುದು, ಅಥವಾ ಗೋತ್ರದಲ್ಲಿ ಹುಟ್ಟಿದ ಮತ್ತೆ ಯಾರು ಇರ್ಬೋದು. ಅದರಿಂದ ಅವನಿಗೆ ಆಶ್ಮರಥ್ಯ ಅಂತ ಇಷ್ಟ ಹೆಸರು. ಇವನ ಬಗ್ಗೆ ಚರಕ ಸಂಹಿತಾದಲ್ಲಿ ಒಂದೇನೋ ಬಂದಿದೆ ಅಂತ ಇದು ಕೇಳಿ ಬರ್ತದೆ ಆಯುರ್ವೇದದಲ್ಲಿ. ಈ ತತ್ವಪ್ರಕಾಶಿಕಾದಲ್ಲಿ ಪೂರ್ವ ಪಕ್ಷ ಮಾಡುವಾಗ ಅನಾದಿತ್ವಾತ್ ಅಂತ ಬಂದಿದೆ. ವೇದಗಳು ಅನಾದಿ ಆದ್ದರಿಂದ ಈ ಅಗ್ನಿಯಾದಿಗಳಲ್ಲಿ ಪ್ರಸಿದ್ಧಿ ಯಾವುದೋ ಆಮೇಲೆ ಬಂತು ಅಂತ ನೀವು ಹೇಳುವಂತಿಲ್ಲ. ಅದು ಮೊದಲಿಂದಲೂ ಅದು ಬಂದಿರಲೇಬೇಕು. ಅನಾದಿ ಕಾಲದಿಂದಲೂ ಹಾಗೆ ಪ್ರಸಿದ್ಧಿ ಇದೆ ಅಂತಂದ ಮೇಲೆ ಅಗ್ನಿಯಾದಿಗಳಿಗೆ ವಾಚಕನೂ ಆಗಿರಬೇಕಲ್ಲ ಅಂತ ಪ್ರಶ್ನೆ ಅವ್ರು ಮಾಡಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ಆ ಅನಾದಿತ್ವಕ್ಕೇನು ಭಂಗ ಇಲ್ಲ. ಅನಾದಿ ಕಾಲದಿಂದಲೂ ಗುರು ಶಿಷ್ಯರಾದವರು, ಹಾಗೆ ಪುರೋಹಿತ, ಯಜಮಾನ ಮೊದಲಾದವರೆಲ್ಲರೂ ಕೂಡ ಆ ವೇದವಾಕ್ಯಗಳನ್ನು ಉಪಯೋಗ ಮಾಡ್ತಾನೆ ಬಂದಿದ್ದಾರೆ. ಅನಾದಿಯೇ ಆದ ವೇದವಾಕ್ಯಗಳನ್ನು ಉಪಯೋಗ ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಾದಿ ಕಾಲದಿಂದಲೂ ಇವೆಲ್ಲ ಶಬ್ದಗಳು ಭಗವಂತನಿಗೆ ವಾಚಕ ಅನ್ನುವುದು ಗೊತ್ತಿದೆ. ಮತ್ತು ವ್ಯವಹಾರಕ್ಕಾಗಿಯೇ ಅವರು ಆ ಅಗ್ನಿ, ವರುಣ, ಇಂದ್ರ ಇತ್ಯಾದಿ ಶಬ್ದಗಳನ್ನು ಆಯಾ ದೇವತೆಗಳಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಅಗ್ನೇಯ ಸ್ವಾಹ, ಅಗ್ನೇಯ ಇದನ್ನ ಮಮ ಅಂತಾರೆ. ವರುಣಾಯ ಸ್ವಾಹ, ವರುಣಾಯ ಇದನ್ನ ಮಮ ಅಂತಾರೆ. ಈ ವ್ಯವಹಾರನೂ ಕೂಡ ಅನಾದಿಯೇ ಆಗಿದೆ.
ಆ ವ್ಯವಹಾರದಲ್ಲಿ ಪಾಲ್ಗೊಳ್ಳುವಂತಹ ವ್ಯಕ್ತಿಗಳು ಹಿಂದಿನ ಸೃಷ್ಟಿಯಲ್ಲಿ ಬೇರೆ, ಈ ಸೃಷ್ಟಿಯಲ್ಲಿ ಬೇರೆ, ಈ ಸೃಷ್ಟಿಯಲ್ಲೇ ಈಗೊಂದು 100 ವರ್ಷದ ಹಿಂದೆ ಬೇರೆ, ಈಗ ಬೇರೆ ಅಂತ ಹೀಗಿರಬಹುದು. ಅಂತೂ ವ್ಯವಹಾರ, ಪಾಠ ಪ್ರವಚನ ಮತ್ತು ಹೋಮ ಇತ್ಯಾದಿಗಳೆಲ್ಲವೂ ಕೂಡ ಅನಾದಿ ಕಾಲದಿಂದಲೇ ನಡೆದಿವೆ. ಆ ಅನಾದಿತ್ವ ಅನ್ನೋದು ನಮ್ಮ ಭಗವಂತ ಸರ್ವಶಬ್ದ ವಾಚ್ಯ ಅನ್ನೋ ಸಿದ್ಧಾಂತಕ್ಕೆ ಭಂಗ ಏನೂ ತರುವಂಥದ್ದಲ್ಲ. ಮುಂದೆ ತತ್ವ ಪ್ರದೀಪ ನೋಡೋಣ. ಛಾಂದೋಗ್ಯಾದಿ ತತ್ವ ಪ್ರದೀಪ ಅಲ್ಲ, ಸತರ್ಕ ದೀಪಾವಳಿ ನೋಡಬೇಕು. ಛಾಂದೋಗ್ಯಾದಿ ವೈಶ್ವಾನರ ವಿದ್ಯಾವತ್ ಅಜ್ಞಾತಿ ಸೂಕ್ತಾನಾಂ ವಿಷ್ಣುಪರತ್ವಂ ಅಭ್ಯುಪಗತಂ. ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ ವೈಶ್ವಾನರ ವಿದ್ಯೆ ಮೊದಲಾದ ವಿದ್ಯೆಗಳಿವೆಲ್ಲ, ಅವೆಲ್ಲವೂ ಭಗವದ್ವಾಚಕ ಅಂತ ನಾವು ಸಮರ್ಥನೆ ಮಾಡಿದ್ದೇವೆ. ಹಾಗೇನೆ ಅಜ್ಞಾದಿ ಸೂಕ್ತಗಳು, ಅಗ್ನಿ ಸೂಕ್ತ, ವರುಣ ಸೂಕ್ತ, ಇವೆಲ್ಲವೂ ಕೂಡ ಮುಖ್ಯವಾಗಿ ಭಗವಂತನಿಗೆ ವಾಚಕ ಅಂತನ್ನುವುದನ್ನು ಎಲ್ಲ ಕಡೆ ವೇದಾದಿ ಶಾಸ್ತ್ರಗಳಲ್ಲಿ ಅದನ್ನು ಒಪ್ಪಿದ್ದಾರೆ. ಅದಕ್ಕೆ ಈ ವೇದದಲ್ಲೇ ಒಂದು ಮಾತು ಕೇಳಿ ಬರ್ತದೆ. ತ್ವಮಗ್ನೇ ತ್ವಮಸಿ ವಿಶ್ವೇ ದೇವ ಅನವಸ್ಸನ್ ಅಭಿಯಾನಃ ತ್ವಮಗ್ನೇ ತ್ವಮಸಿ ತತ್ಸಿವಾಂಸಂ ನಕಿರಿಂದ್ರ ತ್ವದುತ್ತರೋ ನ ಜಾಯಾನ್ ಅಸ್ತಿ ವೃತ್ರಹನ್ ಇತ್ಯಾದಿ ವಿಷ್ಣುಲಿಂಗಾದೇವ. ಇಲ್ಲಿ ಈ ಎಲ್ಲ ಮಾತುಗಳನ್ನು ಗಮನಿಸಿದರೆ ಇಂದ್ರ ಭಗವಂತನೇ ತ್ವದುತ್ತರ, ನಿನಗಿಂತ ಶ್ರೇಷ್ಠನಾದವನು, ನಿನಗಿಂತ ಸ್ಥಾನದಿಂದ ಉತ್ತಮನಾದವನು, ಮತ್ತು ವಯಸ್ಸಿನಿಂದ ಉತ್ತಮನಾದವನು, ಗುಣದಿಂದ ಉತ್ತಮನಾದವನು. ನ ಅಸ್ತಿ ಕಿ, ಅದು ಇಲ್ಲವೇ ಇಲ್ಲ. ವೃತ್ರಹನ್ ಅಂತ, ವೃತ್ರಹನ್ ಅಂದರೆ ಅಲ್ಲಿ ವೃತ್ರಾಸುರನ ಕೊಂದ ಇಂದ್ರ ಅಂತ ಅರ್ಥ ಅಲ್ಲ, ಹೊರತು ಅಜ್ಞಾನವನ್ನು ನಾಶ ಮಾಡುವ ಭಗವಂತನೇ, ಇಂದ್ರಾಂತರ್ಗತನಾದ ಭಗವಂತನೇ ಅಂತ ಅದರ ತಾತ್ಪರ್ಯ. ನೀನೇ ಅಗ್ನಿಯಾಗಿದ್ದಿ, ಮತ್ತೆ ಎಲ್ಲರೂ ನಿನ್ನನ್ನು ಆರಾಧನೆ ಮಾಡ್ತಾರೆ ಅಂತ. ಈಗ ವೇದವಾಕ್ಯದ ಅರ್ಥ ನಿಮಗೆ ಪೂರ್ಣವಾಗಿ ಹೇಳಲಿಕ್ಕೆ ಆಗ್ತಿಲ್ಲ, ಇಲ್ಲ ಅದನ್ನು ಆಮೇಲೆ ಹೇಳ್ತೇನೆ. ಇತ್ಯಾದಿ ವಿಷ್ಣುಲಿಂಗಾದೇವ, ಭಗವಂತನ ಲಿಂಗಗಳಲ್ಲಿ ಪ್ರತಿಪಾದನೆ ಮಾಡುವುದರಿಂದ ಎಲ್ಲ ಸೂಕ್ತಗಳು ಭಗವತ್ಪರ ಅಂತಲೇ ಶಾಸ್ತ್ರಗಳೇ ಒಪ್ಪಿವೆ. ಸರ್ವೋತ್ತಮತ್ವಾದಿ ಧರ್ಮಾಣಂ ಇಂದ್ರಾದಿಷು ಅಸಂಭವಾತ್. ಪದ್ಮನಾಭತೀರ್ಥರು ಹೇಳ್ತಾರೆ, ಸರ್ವೋತ್ತಮತ್ವ ಮೊದಲಾದ ಧರ್ಮಗಳು ಇಂದ್ರಾದಿಗಳಲ್ಲಿ ಬರುವುದು ಸಾಧ್ಯ ಇಲ್ಲ. ಸರಿ, ಹಾಗಾದರೆ ಎಲ್ಲವೂ ವಿಷ್ಣು ಸೂಕ್ತವೇ ಆಗಿ ಹೋಯ್ತಲ್ಲ. ಅಗ್ನಿ ಸೂಕ್ತ ಇದು, ವರುಣ ಸೂಕ್ತ ಇದು, ಇಂದ್ರ ಸೂಕ್ತ ಅಂತ ಹೇಗೆ ವ್ಯವಸ್ಥೆ ಮಾಡ್ತೀರಿ ಅಂತಂದರೆ, ಅಭಿವ್ಯಕ್ತೇ ಅಜ್ಞಾದಿ ಸೂಕ್ತೇಶು ಮುಖ್ಯತಃ ವಿಷ್ಣು ಅಭಿಧೇಯತ್ವ ಸಿದ್ಧಾವಪಿ. ಅಜ್ಞಾದಿ ಸೂಕ್ತಗಳು ಎಲ್ಲವೂ ಮುಖ್ಯವಾಗಿ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ನಾವು ಪ್ರತಿಪಾದನೆ ಮಾಡಿದರು. ಹಾಗೆ ಆ ಸಿದ್ಧಾಂತಕ್ಕೆ ನಾವು ಅಂಟಿಕೊಂಡ್ರು. ಅಜ್ಞಾದಿ ಸೂಕ್ತೋಪಾಸ್ಯಮಾನಸ್ಯ ಅಜ್ಞಾದಿಷು ಪ್ರಾದುರ್ಭೂಯಮಾನತ್ವಾತ್. ಅಜ್ಞಾದಿ ಸೂಕ್ತದಿಂದ ಭಗವಂತನನ್ನು ಆರಾಧನೆ ಮಾಡಿದರೆ, ಸೂಕ್ತ ಉಪಾಸ್ಯಸ್ಯ ಅಗ್ನೇಹೇ ಅಜ್ಞಾದಿಷು ಪ್ರಾದುರ್ಭೂಯಮಾನತ್ವಾತ್, ಅಗ್ನಿ ಮೊದಲಾದ ಪ್ರತೀಕಗಳಲ್ಲಿ ಆತ ವ್ಯಕ್ತನಾಗ್ತಾನೆ. ಪ್ರಾದುರ್ಭೂಯಮಾನತ್ವಾತ್ ಅಜ್ಞಾದಿಷು ಅನುಸ್ಮರ್ಯಮಾನತ್ವಾತ್, ಅಜ್ಞಾದಿಗಳಲ್ಲಿ ಆತ ಧ್ಯಾನಿಸಲ್ಪಡ್ತಾನೆ. ಅನುಸ್ಮೃತಿಯರ್ ಬಾದರಿ ಏನು ಮುಂದಿನ ಸೂತ್ರವನ್ನು ಅನುಲಕ್ಷಿಸಿ ಅವರು ಅರ್ಥ ಹೇಳಿದ್ದಾರೆ ಆ ಥರ ಪದ್ಮನಾಭತೀರ್ಥರು. ಅನುಸ್ಮರ್ಯಮಾನತ್ವಾತ್ ಅಜ್ಞಾದಿ ಸೂಕ್ತೈ ಅಜ್ಞಾಧಿಷ್ಠಿತ ಅಗ್ನಿ ಮೊದಲಾದ ಸೂಕ್ತಗಳಿಂದ ಅಜ್ಞಾದಿಗಳಲ್ಲಿ ಅಧಿಷ್ಠಿತನಾದ ವಿಷ್ಣುಪಾಸಕಸ್ಯ ಅಜ್ಞಾದಿ ಅಧಿಷ್ಠಿತ ವಿಷ್ಣು ಪ್ರಾಪ್ತೇ. ಯಾರು ಅಜ್ಞಾದಿ ಸೂಕ್ತಗಳಿಂದ ಅಜ್ಞಾದಿ ಅಧಿಷ್ಠಿತನಾದ ವಿಷ್ಣುವನ್ನು ಉಪಾಸನೆ ಮಾಡ್ತಾರೋ ಅವನು ಅಜ್ಞಾದಿ ಲೋಕಗಳನ್ನು ಪಡಿತಾನೆ. ಹೀಗೆ ಆಯಾ ಪ್ರತೀಕಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದಕ್ಕೆ ಆ ಲೋಕವನ್ನು ಪಡೆಯುವುದು ಮತ್ತು ಆ ಒಂದು ನಿರ್ದಿಷ್ಟ ಲಾಭವನ್ನು ಪಡೆಯುವುದು, ಹೀಗೆಲ್ಲ ಅದರ ಉದ್ದೇಶ ಇರ್ತದೆ ಅಂತ ಅಭಿಪ್ರಾಯ. ತತ್ವ ಪ್ರದೀಪದಲ್ಲಿ ತರ್ಹಿ ಕಥಂ ಅಗ್ನಿಸೂಕ್ತಂ ಇದಂ ವಾಯುಸೂಕ್ತಂ, ಅದು ಅದೇ ಪ್ರಶ್ನೆ ಅಷ್ಟೇ. ಇದು ಅಗ್ನಿಸೂಕ್ತ, ಇದು ವಾಯುಸೂಕ್ತ ಅಂತ ಹೇಗೆ ನಿಯಮ ಅಂತ ಕೇಳಿದರೆ, ಆಯಾ ಸೂಕ್ತಗಳಲ್ಲಿ ಬ್ರಹ್ಮನೇ ವಾಚ್ಯನಾಗಿದ್ದಾನೆ. ಬ್ರಹ್ಮಣೇ ವಾಚ್ಯತ್ವೇನ ಪ್ರಸಿದ್ಧಿ ಇದೆ. ಪ್ರಸಿದ್ಧಾವಪಿ ಅಜ್ಞಾದಿ ಸೂಕ್ತೋಪಾಸಕಾನಾಂ, ಅಜ್ಞಾದಿ ಸೂಕ್ತಗಳ ಮೂಲಕ ಭಗವಂತನ ಆರಾಧನೆ ಮಾಡಿದವರಿಗೆ ಅಜ್ಞಾದಿಷು ಬ್ರಹ್ಮಣ ಅಭಿವ್ಯಕ್ತೇ, ಅಲ್ಲಿ ಬ್ರಹ್ಮ ಅಭಿವ್ಯಕ್ತನಾಗ್ತಾನೆ, ಅವ್ರಿಗೆ ಬೇಕಾದ ಫಲ ಕೊಡ್ತಾನೆ ಅಂತ ನಿಯಮವನ್ನು ಆಶ್ವರತ್ಯ ಮುನಿಗಳು ಹೇಳ್ತಾರೆ. ಇದು ತತ್ವಪ್ರದೀಪದ ಮಾತು. ಬ್ರಹ್ಮನ ಅಭಿವ್ಯಕ್ತಿ ಅಂತಿದೆಯಲ್ಲ, ಅಲ್ಲಿ ಬ್ರಹ್ಮ ಅಭಿವ್ಯಕ್ತನಾಗ್ತಾನೆ ಅಂತ. ಆ ಅಭಿವ್ಯಕ್ತಿ ಎನ್ನುವುದಕ್ಕೆ ಭಾಷ್ಯ ದೀಪಿಕಾದಲ್ಲಿ 314ನೇ ಪುಟದಲ್ಲಿ ಅಭಿ ಸ್ವೇಚ್ಛೆಯ
ಅಭಿವ್ಯಕ್ತಿ ನಿಯಮಾತ್ ಅಂತ ಹೀಗೊಂದು ಅರ್ಥ ಬರೆದಿದ್ದಾರೆ. ವ್ಯಕ್ತನಾಗುವುದು ಅಂದರೆ ತನ್ನ ಸ್ವೇಚ್ಛೆಯಿಂದ ವ್ಯಕ್ತನಾಗ್ತಾನೆ ಭಗವಂತ. ಭಾಷಿದ್ವಿಕಾದಲ್ಲಿ ನಾವು ಬೇರೆ ವಿಷಯಗಳಲ್ಲಿ ನೋಡುವಂಥದ್ದು ಏನಿಲ್ಲ. ಇದಿಷ್ಟನ್ನ ಗಮನಿಸಿದ್ರೆ ಸಾಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.